ಹೇ ವಾಲ್ಯೂಮ್ ಕರೆಕ್ಟ್ ಇದೆ, ನಾನು ಬಿ ಜಿ ಎಮ್ ಹಾಕಿಲ್ಲ. ಸುಮಾರು 6 ವರ್ಷ ದಾಟ್ತು ಸೋಷಿಯಲ್ ಮೀಡಿಯಾ ಕಾಂಟೆಂಟ್ ಕ್ರಿಯೇಟ್ ಮಾಡೋಣ ಅನ್ನೋದು ಐಡಿಯಾ ಸ್ಟ್ರೈಕ್ ಆಗಿ. 108 ರೀಸನ್ಸ್ ಅಪ್ಪ ಅಂತಾನೂ ಹೇಳಂಗಿಲ್ಲ. ನಮ್ಮ ತಂದೆಯವರ ಸ್ಲೋಗನ್ ಅಂತೆ ವಿದ್ಯೆ ವೃತ್ತಿ ವಿವಾಹ ನಿರ್ಧಾರ ನಿಂದು ಮಗ ಸಹಕಾರ ನಮ್ದು ಮಗ ಅಂತ ನಮ್ಮ ತಂದೆಯವರ ರೆವಲ್ಯೂಷನರಿ ರೈಮಿಂಗ್ ಡೈಲಾಗ್ನ ಹೇಳಿದ್ರ ಜೊತೆಗೆ ನುಡಿದಂತೆ ನಡೆಯುವ ಜಗತ್ತಿನ ಅಪರೂಪದ ಪ್ಯಾರೆಂಟ್ಸ್ನ ಪಡೆದ ನಾನು ಲಕ್ಕಿ. ನಾನು ಯಾವ ಡಿಸಿಷನ್ಸ್ಗೂ ಅವರು ನೋ ಅಂತ ಹೇಳೇ ಇಲ್ಲ. ಫ್ರೆಂಡ್ಸು, ಬಟ್ಟೆ, ಕರಿಯರ್, ಎಜುಕೇಷನ್, ಸೋಷಿಯಲ್ ಮೀಡಿಯಾ ಯಾವುದಕ್ಕೂ ರಿಸ್ಟ್ರಿಕ್ಷನ್ಸ್ ಇಲ್ಲ. ಅದೇನಪ್ಪ ಎಲ್ಲ ಸಿಕ್ಕರು ಏನು ಯೂಸ್ ಮಾಡ್ಕೊಳ್ಳಿಲ್ವಾ ಅಂತ ಒಂದು 7-8 ವರ್ಷದಿಂದ ವಾಟ್ಸಪ್ ಯೂಸ್ ಮಾಡ್ತಾ ಇದ್ರು. ನಾನು ನನ್ನ ಫೋಟೋನೇ ಡಿ ಪಿಗೆ ಹಾಕಲಿಲ್ಲ. ಇನ್ನು ಕಂಟೆಂಟ್ ಕ್ರಿಯೇಟ್ ಮಾಡೋದು ದೂರದ ಮಾತು. ನನಗೂ ಹೆಚ್ಚಿನವ್ರ ಥರ ನೋಡೋಕ್ಕಿಷ್ಟ, ಮಾಡೋಕ್ಕೆ ಭಯ. ಅದೇ ಸಾಧನೆ. ಐಡಿಯಾಸ್ನ ಆ್ಯಕ್ಷನ್ ತನಕ ತಗೊಳ್ಳದೇ ಇರೋದಕ್ಕೆ ಮುಖ್ಯವಾಗಿ ಓವರ್ ಥಿಂಕಿಂಗ್ಗೆ ಕಾರಣ ಆಯಿತು. ನನಗೆ 100 ಬುಕ್ಸ್ ಓದಬೇಕು, ಅದಾದಮೇಲೆ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡೆ. ಆದರೆ 100 ಬುಕ್ಸ್ ಓದ್ಮೇಲೆ ಎಲ್ಲನೂ ಇರಬೇಕಲ್ಲ, ಅಂದರೆ ಮೆಮರಿ. ನನ್ನ ವಾಯ್ಸ್ ಮಧುರವಾಗಿಲ್ಲ ಅಂತ ಇನ್ನೊಂದು ಥಾಟ್ ಬಂತು. ಆಮೇಲೆ ನಮ್ಮ ಕನ್ನಡ ಪದನ ಮಾತಾಡೋದೇ ಒಂದು ಸುಮಧುರ, ಇನ್ನು ವಾಯ್ಸ್ ಬಗ್ಗೆ ಯಾಕೆ ಸೆಲ್ಫ್ ಡೌಟು ಅಂತ ಅನ್ನಿಸ್ತು. ಓವರ್ ಥಿಂಕಿಂಗ್. ಯಾರಾದರೂ ನನಗೆ ನೆಗೆಟಿವ್ ಆಗಿ ಮಾತಾಡಿದ್ರೆ ದೇವರಲ್ಲೇ ತಪ್ಪು ಹುಡ್ಕೋ ಜನಗಳಿದ್ದಾರೆ. ಅಂಥದ್ರಲ್ಲಿ ನಾನು ಒಂದು ಸಾಮಾನ್ಯ ಮನುಷ್ಯ ಜೀವಿ. ಇಟ್ಸ್ ಓಕೆ ಟು ಬಿ ಇಂಪರ್ಫೆಕ್ಟ್, ಡೋಂಟ್ ಪ್ರೂವ್, ಜಸ್ಟ್ ಇಂಪ್ರೂವ್. ಈ ಸಾಲುಗಳು ನೆನಪಾಗುತ್ತೆ. ಸೋ ಫ್ರಮ್ ಸೋ ಮೂವಿಲಿ ನಮ್ಮ ರವಿ ಅಣ್ಣ ಹೇಳ್ತಾರಲ್ಲ, ಹೆದರಬೇಡಿ, ಹೆದರಿದ್ರೆ ಹೋಯ್ತು. ಇದನ್ನ ಸ್ವಲ್ಪ ಜಾಸ್ತಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಬಹಳಷ್ಟು ಜನಕ್ಕೆ ಔಟ್ ಆಫ್ ದ ಬಾಕ್ಸ್ ಅಥವಾ ಆಫ್ ದ ಗ್ರಿಡ್ ಏನಾದರೂ ಒಂದು ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದವರು ಹೆದರಬೇಡಿ. ರಿಸರ್ಚ್ ಮಾಡಿ, ಜೊತೆಗೆ ಒಂದು ಕ್ಯಾಲ್ಕುಲೇಟೆಡ್ ರಿಸ್ಕ್ನ ಪರಿಗಣಿಸಿ ಜಸ್ಟ್ ಸ್ಟಾರ್ಟ್. ಫೈನಲಿ ನನ್ನ ಕರೆಂಟ್ ಗೋಲ್ 108 ಯೂಸ್ಫುಲ್ ವೀಡಿಯೋಸ್ನ ಮಾಡೋದು. ಮಾಡ್ತೀನಿ ಅಷ್ಟೇ. ಸರಿ, ಹಾಗಿದ್ರೆ ನೆಕ್ಸ್ಟ್ ನಿಲ್ದಾಣದಲ್ಲಿ ಸಿಗೋಣ. ನಿಲ್ದಾಣದ ಹೆಸರು ನೆಲ ಸಿಟಿ ನಯನ. ನಮಸ್ಕಾರಗಳು.